ಪ್ರತಿ ವರ್ಷದಂತೆ 2024-25ನೇ ಸಾಲಿನ 10ನೇ ನ್ಯಾಯವಾದಿಗಳ ಸಂಘದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾಗಿ ಎನ್.ಬಿ. ಕೋಕಲೆ, ಉಪಾಧ್ಯಕ್ಷರಾಗಿ ಬಿ.ಐ. ಡಂಗೆ, ಸಂಘದ ಕಾರ್ಯದರ್ಶಿಯಾಗಿ ಎಂ.ಆರ್. ಯಕಂಜಿ ಹಾಗೂ ಗ್ರಂಥಾಲಯದ ಕಾರ್ಯದರ್ಶಿಯಾಗಿ ಆರ್.ಪಿ. ನಲ್ವಡೆ ಇವರು ಸರ್ವಾನುಮತದಿಂದ ಆಯ್ಕೆಯಾಗಿದ್ದು ಹಾಗೂ ಟಿ.ಎಂ. ಕಾಂಬ್ಳೆ, ಎಸ್.ಎಸ್. ಮಾಂಗ, ಟಿ.ಆರ್. ಪವಾರ್, ಎ.ಪಿ. ಹುಸ್ಲೆ, ಬಿ.ಎಸ್. ಕಾಂಬ್ಳೆ ಇವರನ್ನ ನ್ಯಾಯವಾದಿಗಳ ಸಂಘದ ಆಡಳಿತ ಮಂಡಳಿಯಿಂದ ಸದಸ್ಯರು ಆಗಿ ಆಯ್ಕೆ ಮಾಡಿದ್ದಾರೆ. ನೂತನ ಅಧ್ಯಕ್ಷರು ಮಾತನಾಡಿ, ನ್ಯಾಯವಾದಿಗಳ ಸಹಕಾರದಿಂದ ನಾನು ಆಯ್ಕೆಯಾಗಿದ್ದು ಬರುವ ದಿನಮಾನಗಳಲ್ಲಿ ನ್ಯಾಯವಾದಿಗಳ ಸಂಘಕ್ಕೆ ಅವಶ್ಯಕವಾಗಿ ಬೇಕಾದ ಎಲ್ಲಾ ಸವಲತ್ತುಗಳನ್ನು ಪೂರೈಸಲು ಕೆಲಸ ಮಾಡುವೆ. 10ನೇ ನ್ಯಾಯಾಲಯದಲ್ಲಿ ನ್ಯಾಯವಾದಿಗಳ ಸದಸ್ಯರ ಸಂಖ್ಯೆ ಹೆಚ್ಚಿಗೆ ಇರೋದ್ರಿಂದ ನ್ಯಾಯಾಲಯ ಸಂಕೀರ್ಣದ ಅವಶ್ಯಕತೆ ಇದೆ. ಈಗಾಗಲೇ ನಾವು ಎಸ್ಟಿಮೇಟ್ ಮಾಡಿ ಜಿಲ್ಲಾ ನ್ಯಾಯಾಲಯ ಹಾಗೂ ಹೈಕೋರ್ಟ್ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನ ಕೂಡ ರವಾನಿಸಲಾಗಿದೆ. ಮಂಜೂರು ಆದ ಕೂಡಲೇ ಮೊದಲಿಗೆ ನ್ಯಾಯಾಲಯದ ಸಂಕೀರ್ಣ ಹಾಗೂ ನ್ಯಾಯವಾದಿಗಳ ಭವನ ನಿರ್ಮಾಣ ಮಾಡಲು ಮೊದಲನೇ ಆದ್ಯತೆಯನ್ನ ನೀಡಲಾಗುವುದು. ಸಂಘದ ಹಿರಿಯರ ಗೌರವ ಹಾಗೂ ಹಿತ ಕಾಪಾಡುವ ನಮ್ಮ ಸಂಘದ ಮೊದಲ ಆದ್ಯತೆಯಾಗಿದೆ ಎಂದರು. ಅಭಿನಂದನೆ ಸಲ್ಲಿಸೋದಕ್ಕೆ ಅವ್ರಿಗೆ ಏನು ಕೇಳ್ಕೊತಾರಪ್ಪ ಅಂತಂದ್ರೆ, ಈಗೇನ ನಮ್ಮ ಸಂಘದ ಸದಸ್ಯರ ಸಂಖ್ಯೆ ಹೆಚ್ಚೈತಿ, ಆ ಸಂಖ್ಯೆಗೆ ಅನುಗುಣವಾಗಿ ನಮ್ಮ ಸಂಘದ ಕಟ್ಟಡ ಆಗಲಿ ಅಥವಾ ನ್ಯಾಯಾಲಯದ ಸಿಬ್ಬಂದಿಗೆ ಒದಗಿಸುವಂಥ ಕಟ್ಟಡಗಳಾಗಲಿ ನಮ್ಮಲ್ಲಿ ಇಲ್ಲ. ಈಗಾಗಲೇ ನಾವು ಸರ್ಕಾರದ ಒಂದು ಪ್ರಪೋಸಲ್ ಇದೆ, ಒಂದು ಹೊಸ ನ್ಯಾಯಾಲಯದ ಸಂಕೀರ್ಣ ಹಾಗೂ ವಕೀಲರ ಭವನದ ಒಂದು ಪ್ರಪೋಸಲ್ ಸರ್ಕಾರದ ಮುಂದಿದೆ. ಅದನ್ನು ನಾವು ಹೊಸ ಆಡಳಿತ ಮಂಡಳಿ ಸದಸ್ಯರು ಅಧ್ಯಕ್ಷರಾದ ಕೋಕಲೆ ಅವರು ನೇತೃತ್ವದಲ್ಲಿ ಆದ ಒಂದು ಕಟ್ಟಡ ಒಂದು ಮಂಜೂರಾತಿಯನ್ನು ಘನ ಸರ್ಕಾರದಿಂದ ಪಡೆದುಕೊಂಡಲ್ಲಿ ನಾವು ಈ ಒಂದು ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಕ್ಕೆ ಸಾರ್ಥಕ ಆಗ್ತದೆ ಅನ್ನೋ ಭಾವನೆ ಹೊಂದಿದೆ. ನಾನು ಅವರಿಗೆ ಅಭಿನಂದನೆಗಳು ಸಲ್ಲಿಸಿ ನನ್ನ ಮಾತಿ ಶಿವೋಗಿಗಳ ಪಾದಾರ್ಪಣೆಗಳಿಗೆ ನಮಸ್ಕರಿಸುತ್ತಾ, ಇವತ್ತಿನ ದಿವಸ 2024-25ನೇ ಸಾಲಿನಲ್ಲಿ ವಕೀಲರ ಸಂಘದಲ್ಲಿ ಚುನಾವಣೆ ನಿಮಿತ್ತವಾಗಿ ಅಧ್ಯಕ್ಷರಾಗಿದ್ದ ಕೊಕ್ಕಲೆ ವಕೀಲರೇ ಹಾಗೂ ಉಪಾಧ್ಯಕ್ಷ ಡಂಗೆ ವಕೀಲರೇ, ಕಾರ್ಯದರ್ಶಿಗಳಾದ ಯಕಂಜಿ ವಕೀಲರೇ ಹಾಗೂ ನಲ್ವಡೆ ಅವರೇ ಹಾಗೂ ಎಲ್ಲ ನಮ್ಮ ಸಂಘದ ಹಿರಿಯ ಸದಸ್ಯರೇ, ನಾವು ಯಾವತ್ತೂ ಪ್ರತಿ ವರ್ಷ ಇಲೆಕ್ಷನ್ ಮಾಡಬೇಕಾದ್ರೆ ಒಂದು MLA ಇಲೆಕ್ಷನ್ಗಿಂತ ಒಂದು ತುರುಸಾಗುವಂಥ ಒಂದು ಚುನಾವಣೆ. ಈ ಚುನಾವಣೆ ನಾವು ಯಾವ ರೀತಿ ಮಾಡ್ತೀವಿ ಅಂದರೆ, ಹಿರಿಯರ ಮಾರ್ಗದರ್ಶನ ಮುಖಾಂತರ ನಾವು ಈ ಚುನಾವಣೆ ಮಾಡ್ತೀವಿ. ಅವ್ರು ಯಾವ ರೀತಿ ನಮ್ಮ ಮಾರ್ಗದರ್ಶನ ಆಗ್ತಾರಲ್ಲ, ಯಾವ ಕ್ಯಾಂಡಿಡೇಟ್ ನಮ್ಮ ಯೋಗ್ಯ ಅಭ್ಯರ್ಥಿ ಅದಲ್ಲ, ಆ ಅಭ್ಯರ್ಥಿಗಳನ್ನು ನಾವು ಹಿರಿಯರ ವಕೀಲರ ಮಾರ್ಗದರ್ಶನದಲ್ಲಿ ನಾವು ಈ ಚುನಾವಣೆ ಮಾಡ್ತೀವಿ. ಆ ಚುನಾವಣೆ ಮುಖಾಂತರ ನಾವು ಅಭ್ಯರ್ಥಿಗಳನ್ನು ನಾವು ಗೆಲ್ಲಿಸ್ತೀವಿ. ಆ ಚುನಾವಣೆ ಮುಗಿಯುವವರೆಗೆ ಮಾತ್ರ ನಾವು ಎದುರಾಳಿಗಳು. ಚುನಾವಣೆ ಮುಗಿದ ನಂತರ ಎಲ್ಲ ನನ್ನ ಸಹೋದರರು ಮತ್ತು ಹಿರಿಯರ ಮಾರ್ಗದರ್ಶನದಿಂದ ನಾವು ಈ ಪ್ರತಿಯೊಂದು ಕೆಲಸಗಳನ್ನು ನಾವು ಅಸೋಸಿಯೇಷನ್ದಾಗ ನಾವು ಕೆಲಸ ಮಾಡ್ಕೊತ ಬಂದಿದ್ದೀವಿ. ಮತ್ತು ಅದೇ ರೀತಿ ಸಾಕಷ್ಟು ಹೋದ ಸಲ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಜಿಲ್ಲಾ ನ್ಯಾಯಾಲಯ ಆಯಿತು. ಈಗ ಸುಮಾರು ನಮ್ಮ ವಕೀಲರು ಸುಮಾರು ಒಂದು 600 ಜನ ಸದಸ್ಯರಿದ್ದಾರೆ. 600 ಸದಸ್ಯರ ಅದರಲ್ಲಿ ಕಟ್ಟಡ ಇಲ್ಲಿ ಅಸೋಸಿಯೇಷನ್ದಲ್ಲಿ ಸಂಘ ಹಾಲದಲ್ಲಿ ಸಾಕಷ್ಟು ವಕೀಲರಿಗೆ ಅನಾನುಕೂಲತೆ ಆಗಿದ್ದರಿಂದ ಕರ್ನಾಟಕ ಸರ್ಕಾರದವರು 35 ಕೋಟಿ ರೂಪಾಯಿಯನ್ನು ಹಣದ ಮಂಜೂರಾತಿ ಕುರಿತು ಒಂದು ಬಿಲ್ಡಿಂಗನ್ನು ಅಪ್ರೂವಲ್ ಮಾಡಿದ್ದಾರೆ. ಅದು ಫೈನಾನ್ಸ್ ಲೆವೆಲ್ದೊಳಗೆ ಬಂದಿರ್ತದೆ. ಅದನ್ನು ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ರಾಜಕೀಯ ಶಾಸಕರ ಮುಖಾಂತರ ಹಾಗೂ ಕಾನೂನು ಸಚಿವರು ಹಾಗೂ ಜಿಲ್ಲಾ ನ್ಯಾಯಾಲಯದ ಉಸ್ತುವಾರಿ ಸಚಿವರ ಮುಖಾಂತರ ನಾವು ಬೇಡಿಕೆ ಇಟ್ಟಿದ್ದೀವಿ. ಆ ಬೇಡಿಕೆ ಮುಖಾಂತರ ನಾವೆಲ್ಲ ಒಂದು ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಆಡಳಿತ ಮಂಡಳಿ ಎಲ್ಲ ಸದಸ್ಯರಿಗೆ ನಾವು ಜವಾಬ್ದಾರಿ ಕೊಡ್ತೀವಿ. ನಿಮ್ಮ ಹಿಂದೆ ಸಂಘದ ಹಿರಿಯ ಸದಸ್ಯರು, ಯುವಕರಾದ ನಾವು ಎಲ್ಲರೂ ತಮಗೆ ಸಹಾಯ ಸಹಕಾರ ನಾವು ಕೊಡ್ತೀವಿ. ನೀವು ಒಳ್ಳೆಯ ಕೆಲಸ ಮಾಡಿ ಸಂಘದ ಗೌರವ ತಗೊಂಬರುತ್ತೆ. ಪ್ರಪ್ರಥಮವಾಗಿ ಇವತ್ತು ನಮ್ಮ ವಕೀಲ ಸಂಘದ ಚುನಾವಣೆಯಲ್ಲಿ ಜಯಬೇರಿ ಬಾರಿಸಿದಂಥ ಅಧ್ಯಕ್ಷರಾದ ಕೋಕಲೆ ಅವರಿಗೆ, ಉಪಾಧ್ಯಕ್ಷರಾದ ಡಂಗೆ ಅವರಿಗೆ, ಕಾರ್ಯದರ್ಶಿಗಳಾದ ಮಾದೇವ್ ಯಕಂಜಿ ಅವರಿಗೆ, ಇನ್ನೊಬ್ಬರ ನಮ್ಮ ಗ್ರಂಥಾಲಯ ಕಾರ್ಯದರ್ಶಿಯಾದ ರಮೇಶ್ ನಲ್ವಡೆ ಅವರಿಗೆ, ಎಲ್ಲ MC ಮೆಂಬರ್ಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದನು. ಮತ್ತು ಇದು ನಮ್ಮ ವಕೀಲ ಸಂಘದ ಚುನಾವಣೆ ಅಂದರೆ ತಮಗೆಲ್ಲ ಗೊತ್ತೈತಿ. ಇದು ಚುನಾವಣೆ ಎಷ್ಟು ಕಾವದಿಂದ ಆಗ್ತೈತಿ, ಚುನಾವಣೆ ಆದ ಕೂಡಲೇ ಅಷ್ಟೇ ನಾವು ಎಲ್ಲರೂ ಮತ್ತು ನಮ್ಮ ಸಹೋದ್ಯೋಗಿ ಸಹೋದರತ್ವ ಭಾವನೆಯಿಂದ ನಾವು ನಡ್ಕೋತೀವಿ. ಒಟ್ಟಾರೆ ನಮ್ಮ ಗುರಿ ಏನಿರ್ತದೆ ಅಂದರೆ ಎಲ್ಲರಿಗೂ ಒಂದೊಂದು ಅವಕಾಶ ಪ್ರತಿ ವರ್ಷ ಸಿಕ್ಕೋತು ಹೋಗ್ತೈತಿ ಎಂದು ತಾವು ಎಲ್ಲ ನೋಡಿರಿ. ನಮ್ಮ ವಕೀಲ ಸಂಘದ್ದು ಮತ್ತು ನ್ಯಾಯಾಲಯಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಅದಾವ. ನಾವು ಎಲ್ಲರೂ ಒಗ್ಗಟ್ಟಾಗಿ ಈ ಹಿಂದೆ ಹೆಂಗೆ ಆಡಳಿತ ಮಂಡಳಿಗೆ ಸಹಕಾರ ನೀಡಿದ್ದೀವಿ, ಇದು ಸಲ ಈ ಆಡಳಿತ ಮಂಡಳಿಗೂ ನಮ್ಮದು
ಎಲ್ಲ ಸಹಕಾರ ಸಹಾಯವನ್ನು ನಾವು ನೀಡ್ತೀವಿ ಮತ್ತು ನಮ್ಮ ಅಥಣಿ ತಾಲೂಕಿನ ಎಲ್ಲ ಕಕ್ಷಿದಾರಿಗೆ ಅನುಕೂಲವಾಗುವಂಥ ಎಲ್ಲ ಒಳ್ಳೆಯ ಅಭಿವೃದ್ಧಿ ಕೆಲಸನ ಮಾಡೋಕ್ಕೆ ನಾವು ಸಹಕಾರಿಯಾಗ್ತೀವಿ ಅಂತೇಳಿ ನಾನು ಎರಡು ಮಾತು. ಈ ವೇಳೆ ನ್ಯಾಯವಾದಿಗಳಾದ ಕೆಎ ವಂಜೋಳ, ಸುನೀಲ್ ಸಂಕ, ಎಲ್ಡಿ ಹಳ್ಳಿಂಗಳಿ ಸೇರಿದಂತೆ ಹಲವಾರು ನ್ಯಾಯವಾದಿಗಳು ಉಪಸ್ಥಿತರಿದ್ದರು.